ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನು ಹೊಸ ವೀಡಿಯೋಸ್ ಬಂದಾಗ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಬ್ಬರು ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಎಕ್ಸಾಂಪಲ್ ಇಂಟೀರಿಯರ್ ಡಿಸೈನ್ ಅಂದ್ಕೊಳ್ಳಿ. ಸೊ ಒಬ್ಬರು ಇಂಟೀರಿಯರ್ ಡಿಸೈನ್ಸ್ ಅಪಾರ್ಟ್ಮೆಂಟ್ ಮಾಡ್ತಿರ್ತಾರೆ, ಇನ್ನೊಬ್ಬರು ಅಷ್ಟೇ ಈಕ್ವಲ್ ಆಗಿ ಸರ್ವಿಸಸ್ನ ಚೆನ್ನಾಗಿ ಕೊಡ್ತಿರ್ತಾರೆ. ಇಬ್ಬರು ಒಂದು ಸಮಯದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಫ್ರೆಂಡ್ಸ್ ರೆಫರೆನ್ಸಿಂದ ಹಾಗೆ ತಮಗೆ ಗೊತ್ತಿರೋರಿಂದ ಎಲ್ಲ ಹೇಳಿ ಅವರ ಬಿಸ್ನೆಸ್ನ ಪ್ರಮೋಟ್ ಮಾಡ್ಕೊಂಡಿರ್ತಾರೆ. 2 ವರ್ಷ ಬಿಟ್ಟ ನಂತರ ನೋಡಿದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇಂಟೀರಿಯರ್ ಅವರು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅವರಿಗೆ ಎಲ್ಲ ಕಡೆಯಿಂದ ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ಬರು ಇಲ್ಲ, ಅಷ್ಟೇ ಫ್ರೆಂಡ್ಸ್, ಲಿಮಿಟೆಡ್ ಆರ್ಡರ್ಸು, ಅಷ್ಟೇ ತಮ್ಮ ಸರ್ಕಲ್ನಲ್ಲೇ ಆರ್ಡರ್ಸ್ ಬರ್ತಿರುತ್ತೆ. ಸೊ ಯಾಕಪ್ಪ ಅಂತ ಹಿಂಗೆ ವಿಚಾರ ಮಾಡಿ ನೋಡಿದ್ರೆ ಅವ್ರದ್ದು ಆನ್ಲೈನ್ ಪ್ರೆಸೆನ್ಸ್. ಒಬ್ಬ ಬಿಸ್ನೆಸ್ ಇಂಟೀರಿಯರ್ ಬಿಸ್ನೆಸ್ ಅವರಿಗೆ ಒಬ್ಬರಿಗೆ ಆನ್ಲೈನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿರುತ್ತೆ, ಇನ್ನೊಬ್ಬರಿಗೆ ಇರಲ್ಲ. ಸೊ ಇಲ್ಲಿ 2 ಇಂಪಾರ್ಟೆಂಟು, ಒಂದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸು, ಇನ್ನೊಂದು ವೆಬ್ಸೈಟ್. ಸೊ ಬಿಸ್ನೆಸ್ ಮ್ಯಾನ್ ಎ ವೆಬ್ಸೈಟು ಚೆನ್ನಾಗಿರುತ್ತೆ, ಆಮೇಲೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಚೆನ್ನಾಗಿರುತ್ತೆ. ಸೊ ಅವ್ರಿಗೆ ಜಾಸ್ತಿ ಬಿಸ್ನೆಸ್ ಬರುತ್ತೆ. ಲೋಕಲ್ ಅಷ್ಟೇ ಅಲ್ಲದೆ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಆರ್ಡರ್ಸ್ ಕೂಡ ಬರುತ್ತೆ. ಸೊ ಇನ್ನೊಬ್ರದ್ದು ಅಷ್ಟು ಪ್ರೆಸೆನ್ಸ್ ಚೆನ್ನಾಗಿರಲ್ಲ, ವೆಬ್ಸೈಟು ಇರಲ್ಲ. ಸೊ ಇಲ್ಲಿ ನಾವು ತಿಳಿಬೇಕಾಗಿರೋದು ವೆಬ್ಸೈಟ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಬಿಸ್ನೆಸ್ ಅಂತ, ಮತ್ತು ಯಾಕೆ ಬೇಕು ಅಂತ. ಸೊ ಇದರಲ್ಲಿ ಪ್ರಮುಖವಾಗಿ 3 ಪಾಯಿಂಟ್ಸ್ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಟುಡೇ ಇಟ್ಸ್ ಆನ್ ಆನ್ಲೈನ್ ವರ್ಲ್ಡ್. ಜನ ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ ಸರ್ಚ್ ಮಾಡ್ತಾರೆ, ನಿಮ್ಮ ಪ್ರಾಡಕ್ಟ್ಸ್ನ ಆನ್ಲೈನಲ್ಲಿ, ಸರ್ವಿಸಸ್ಸನ್ನು ಆನ್ಲೈನಲ್ಲಿ ಏನಿದೆ ಅಂತ ತಿಳ್ಕೊತಾರೆ, ವೆರಿಫೈ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ, ಅದ ನಂತರ ಪರ್ಚೇಸ್ ಮಾಡ್ತಾರೆ, ನಿಮ್ಗೆ ಸೇಲ್ಸ್ ಕೊಡ್ತಾರೆ. ನಿಮ್ಮದು ವೆಬ್ಸೈಟ್ ಇರಲಿಲ್ಲ ಅಂತಂದರೆ ನೀವು ಲೋಕಲ್ ಬಿಸ್ನೆಸ್ಮನ್ ಆಗಿಬಿಡ್ತೀರಾ, ಅಷ್ಟೇ ನೀವು ಲಿಮಿಟೆಡ್ ಜನಕ್ಕೆ ಅಷ್ಟೇ ಗೊತ್ತಾಗತ್ತೆ. ಆಮೇಲೆ ಟ್ರಸ್ಟ್ ಬಿಲ್ಡಿಂಗ್ ಫ್ಯಾಕ್ಟ್ರು, ನೀವು ಖುದ್ದಾಗಿ ಹೋಗಿ ಅವರಿಗೆ ಹೇಳಿ ಎಲ್ಲ ನೀವು ಕನ್ವಿನ್ಸ್ ಇದನ್ನು ಮಾಡಬೇಕು, ಬಟ್ ಅದನ್ನ ಎವ್ರಿ ಟೈಮ್ ನೀವು ಮಾಡಬೇಕಾಗತ್ತೆ. ಸೊ ಅದ್ರ ಬದಲು ನಿಮ್ಮದೊಂದು ವರ್ಚುವಲ್ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆನ್ಲೈನಲ್ಲಿ ಇರಲೇಬೇಕಂತಂದರೆ ನಿಮಗೆ ವೆಬ್ಸೈಟ್ ಬೇಕೇ ಬೇಕು. ಸೊ ಇಟ್ ಈಸ್ ನಾಟ್ ಆನ್ ಆಪ್ಷನ್, ಇಟ್ ಈಸ್ ಎನ್ ಎಸೆನ್ಷಿಯಲ್ ಥಿಂಗ್ ಟು ಹ್ಯಾವ್ ಅ ವೆಬ್ಸೈಟ್. ಎರಡನೇದಾಗಿ ನಾನು ಹೇಳಿದೆ, ಜನ ಸರ್ಚ್ ಮಾಡ್ತಿರ್ತಾರೆ ಅಂತ. ಈ ಗೂಗಲಲ್ಲಿ ಹೋಗಿ ಜನ ಸರ್ಚ್ ಮಾಡ್ತಾರೆ, 2 BHK ಹೋಮ್ಸ್ ಫಾರ್ ರೆಂಟ್ ನಿಯರ್ ಮೀ, ಅಥವಾ ಬೆಸ್ಟ್ ಇಂಟೀರಿಯರ್ ಡಿಸೈನಿಂಗ್ ಕಂಪ್ನೀಸ್ ನಿಯರ್ ಮೀ. ಈವನ್ ಸ್ಕೂಲ್ಸ್ ಸದ್ಯ ಜನ ಸರ್ಚ್ ಮಾಡ್ತಾರೆ, ಅದರ ಮಕ್ಕಳಿಗೆ ಸೇರಿಸ್ಬೇಕಾದ್ರೆ ಬೆಸ್ಟ್ ಸ್ಕೂಲ್ಸ್ ಇನ್ JP ನಗರ್ ಅಂತ, ಈ ಥರ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಸರ್ಚ್ ಮಾಡಿದಾಗ ಏನು ಬರುತ್ತೆ, ಸರ್ಚ್ ರಿಸಲ್ಟ್ಸ್ನಲ್ಲಿ ವೆಬ್ಸೈಟ್ ಲಿಂಕ್ ಬರುತ್ತೆ. ಯಾವುದೇ ಬಿಸ್ನೆಸ್ ನಾವು ಸರ್ಚ್ ಮಾಡಿದಾಗ ಅದು ವೆಬ್ಸೈಟ್ಸ್ ಟಾಪ್ ಇರೋ ವೆಬ್ಸೈಟ್ ಲಿಂಕ್ ಬರುತ್ತೆ. ಅದಕ್ಕೆ SEO ಅಂತ ಹೇಳ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡಬೇಕಾದ್ರೆ ನಿಮ್ಮ ವೆಬ್ಸೈಟ್ ಒಂದು ಪ್ರಮುಖವಾದ ಪಾತ್ರನ ವಹಿಸುತ್ತೆ. ವೆಬ್ಸೈಟ್ ಇಲ್ಲಾಂದರೆ ನಿಮ್ಮ SEO ನೀವು ಮಾಡೋಕ್ಕಾಗಲ್ಲ. ಲೋಕಲ್ SEO ಅಂತ ಮಾಡ್ಬೋದು ವೆಬ್ಸೈಟ್ ಇಲ್ಲಾಂದರೆ, ಬಟ್ ಮೇನ್ ಸರ್ಚ್ನಲ್ಲಿ ಬರಬೇಕಾದ್ರೆ ನಿಮಗೆ ವೆಬ್ಸೈಟ್ ಇರಲೇಬೇಕು. ಚೆನ್ನಾಗಿರೋ ಪ್ರಾಡಕ್ಟ್ಸ್ ಹಾಕಿ ಕಂಟೆಂಟ್ ಬರೆದು, ರಿಲೇಟೆಡ್ ಕಂಟೆಂಟ್ ಬರೆದು ಅದನ್ನು ಮಾಡಬೇಕಾಗತ್ತೆ. ಸೊ ಅದಕ್ಕಾಗೂ ವೆಬ್ಸೈಟ್ ಬೇಕೇ ಬೇಕಾಗತ್ತೆ. ಸೊ ಇನ್ನು 3ನೇದು, ಜನ ಈಗ ಪೀಪಲ್ ಆರ್ ಸ್ಮಾರ್ಟ್. ನೀವು ನಿಮ್ಮ ಆನ್ಲೈನ್ನಲ್ಲಿ ನೀವು ಎಷ್ಟು ಕ್ರೆಡಿಬಿಲಿಟಿ ಇರುತ್ತೆ, ನಿಮ್ಮದು ಎಷ್ಟು ಟ್ರಸ್ಟ್ ಫ್ಯಾಕ್ಟರ್ ಇರುತ್ತೆ ಅನ್ನೋದು ನೀವು ತೋರಿಸ್ಬೇಕಾಗತ್ತೆ. ಈ ಜನ ನಿಮ್ಗೆ ನಿಮ್ಗೆ ಕಾಲ್ ಮಾಡಬೇಕಾದ್ರೂ ಓಕೆ ಗೂಗಲ್ ರಿವ್ಯೂಸ್ ನೋಡ್ತಾರೆ, ಆಮೇಲೆ ನಿಮ್ಮ ಪ್ರೊಡಕ್ಷನ್ ಸರ್ವಿಸಸ್ ಎಲ್ಲ ರಿಯಲ್ ಆಗಿದೆ ಅಂತ ನೋಡ್ತಾರೆ, ಜನ ಏನು ಹೇಳ್ತಿದ್ದಾರೆ ನಿಮ್ಮ ಪ್ರೊಡಕ್ಷನ್ ಸರ್ವಿಸ್ ಬಗ್ಗೆ ಅಂತ ವಿಚಾರ ಮಾಡ್ತಾರೆ, ಆಮೇಲೆ ನಿಮ್ಗೆ ಕಾಲ್ ಮಾಡ್ತಾರೆ ಈಗ. ಸೊ ಇದೆಲ್ಲ ನೀವು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಮಾಡಬೇಕಂದ್ರೆ ನೀವು ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿ, ಅದರಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ನ ಚೆನ್ನಾಗಿ ಡಿಸ್ಪ್ಲೇ ಮಾಡಿ, ನೀವು ಮಾಡಿರೋ ಸ್ಯಾಂಪಲ್ಸ್ ವರ್ಕ್ಸ್ ಇರ್ಬೋದು, ಅಥವಾ ಬೇರೆ ಕಸ್ಟಮರ್ ಟೆಸ್ಟಿಮೋನಿಯಲ್ಸ್ ಇರ್ಬೋದು, ಆಮೇಲೆ ನಿಮ್ಮದು ನೀವು ಅಥೆಂಟಿಕ್ ಅಂತ ತೋರ್ಸೋಕ್ಕೆ ಗೂಗಲ್ ಮ್ಯಾಪ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು ಎಲ್ಲ ಹೇಳಬೇಕಾಗತ್ತೆ. ಸೊ ಇದನ್ನು ನೀವು ಬೆಸ್ಟ್ ವೇ ಅಂತಂದರೆ ವೆಬ್ಸೈಟ್ನಲ್ಲಿ ಹೇಳಿದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ಈಗ ಹೆಂಗಿದೆ ಕ್ವಶನ್ಸ್ ಅಂತಂದರೆ, ಈ ಬಿಸ್ನೆಸ್ ಅಂತೀರಾ ವೆಬ್ಸೈಟೇ ಇಲ್ಲಲ್ಲ ಅಂತ ಟೈಮ್ ಇರೋವಾಗ, ಸೊ ವೆಬ್ಸೈಟ್ ದಯವಿಟ್ಟು ಬಿಲ್ಡ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ವೆಬ್ಸೈಟ್ ಹೇಗೆ ಬಿಲ್ಡ್ ಮಾಡೋದು, ಏನೇನು ಆಪ್ಷನ್ಸ್ ಇದೆ, ನೀವು ಪ್ರಾಡಕ್ಟ್ಸಿಗೆ ಏನೇನು ವೆಬ್ಸೈಟ್ ಬಿಲ್ಡ್ ಮಾಡಬೇಕು, ಸರ್ವಿಸಸ್ಗೆ ಯಾವ ಥರ ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು.